ಎಲ್ಲ ಫ್ರೆಂಡ್ಸ್ ಸ್ವಲ್ಪ ಪ್ರವೋಕ್ ಮಾಡ್ತಾರೆ, ಬನ್ರಿ ಹೋಗೋಣ, ವಿರಾಟ್ ಕೊಹ್ಲಿ ನೋಡೋಣ, ಪಾಟಿದಾರ್ ನೋಡೋಣ, ಕಪ್ ನೋಡೋಣ ಅಂತ ಖುಷಿಯಾಗಿ ಬಂದಿರ್ತಾರೆ. ಎಲ್ರದ್ದು ಇದೇ ಆಗಿರೋದು. ಒಬ್ಬರು ಹೇಳಿದ್ರು ಅಂತ 10 ಜನ ಹೇಳಿದ್ರು ಅಂತ ಒಂದು 15 ಜನ ಒಟ್ಟೊಟ್ಟಿಗೆ ಬಂದು ಇಲ್ಲಿ ಒಬ್ಬರ ಮೇಲೆ ಒಬ್ಬರು 50-60 ಜನ ಒಬ್ಬರ ಮೇಲೆ ಒಬ್ಬರು ದಬಾಕೊಂಡಿದ್ದಾರೆ. ಕೆಳಗಿದ್ದವರ ಜೀವ ಹೋಗಿದೆ. ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು, ಹೊತ್ಕೊಂಡು ಹೋಗ್ತಾ ಇದ್ರು ಒಬ್ಬರನ್ನ, ಕೈ ಹಿಂಗೆ ಕುತ್ತಿಗೆಯಿಂದ ತೆಗೆದ್ರೆ ಫುಲ್ಲು ನೀಲಿಗಟ್ಟು ಹೋಗಿತ್ತು, ಹಸಿರುಗಟ್ಟು ಹೋಗಿತ್ತು ಅಂತ. ದುರಂತ ನೋಡಿ, ಒಂದು ವ್ಯವಸ್ಥೆನ ಸರಿಯಾಗಿ ಮಾಡೋಕ್ಕಾಗದೆ 11 ಕುಟುಂಬಗಳಿಗೆ ಮಕ್ಕಳ ಅಗಲಿಕೆಯ ಶೋಕವನ್ನ ಇಡೀ ಜೀವನ ಪರ್ಯಂತಕ್ಕೆ ಈ ಸರ್ಕಾರ ಕೊಟ್ಟಿದೆ. ನಮ್ಮೊಂದಿಗೆ ಚಂದನ್ ಶೆಟ್ಟಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರ್ಯಾಪರ್ ಚಂದನ್ ಶೆಟ್ಟಿ, ಆಕ್ಟರ್ ಚಂದನ್ ಶೆಟ್ಟಿ. ಬೇರೆ ಟೈಮಲ್ಲಿ ನೀವು ನಮ್ಮ ಜೊತೆ ಇದ್ದಿದ್ರೆ ಬಹುಶಃ ನಿಮ್ಮ ಹಾಡಿನ ಬಗ್ಗೆ, ನಿಮ್ಮ ಸಿನಿಮಾಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಅನ್ಸುತ್ತೆ. ಆದ್ರೆ ನಿನ್ನೆಯ ಸೆಲೆಬ್ರೇಷನ್ ಬಗ್ಗೆನೂ ನಾವು ಮಾತಾಡಬಹುದಿತ್ತೇನೋ. ಎಲ್ಲಾ ವ್ಯವಸ್ಥೆ ಸರಿಯಾಗಿದ್ದಿದ್ರೆ, RCB ಬಂದಿದ್ದು, ಕಪ್ ಹಿಡಿದಿದ್ದು, ಖುಷಿ ಪಟ್ಟಿದ್ದು, ವಿರಾಟ್ ಕೊಹ್ಲಿ ನೋಡಿದ್ದು, ಈ ಸಂಭ್ರಮ ನಾವು ಹಂಚ್ಕೋಬೇಕಿತ್ತೇನೋ. ಎಂಥ ದುರಂತ ನೋಡಿ, 11 ಕುಟುಂಬಗಳು ಇವತ್ತು ಮಕ್ಕಳನ್ನು ಕಳ್ಕೊಂಡಿದೆ. ಖಂಡಿತ. ಫಸ್ಟ್ ಆಫ್ ಆಲ್ ನಾನು ಹೇಳಬೇಕಂತ ಹೇಳಿದ್ರೆ, ಬಿಗ್ಗೆಸ್ಟ್ ಫೇಲ್ಯೂರ್ ಆಫ್ ಪ್ಲ್ಯಾನಿಂಗ್ ಅಂತ ಹೇಳ್ತೀನಿ. ನನ್ನ ಮಾತನ್ನ ಸ್ಟಾರ್ಟ್ ಮಾಡ್ತೀನಿ. ಇಷ್ಟು ಅವಶ್ಯಕತೆ ಇರಲಿಲ್ಲ. ಅಂದರೆ ಹೌದು, ನಮಗೂ ತುಂಬ ಖುಷಿ ಇತ್ತು RCB ಗೆದ್ದಿದ್ದು. ಅವತ್ತು ನೈಟ್ ಯಾವ ರೀತಿ ಸಂಭ್ರಮ ಆಚರಣೆ ಮಾಡ್ತು ಇಡೀ ಕರ್ನಾಟಕ, ಪ್ರತಿಯೊಬ್ಬರು ಎಷ್ಟು ಸಂಭ್ರಮದಲ್ಲಿದ್ದರು, ಅದನ್ನು ಆ ಒಂದು ಬೇಸಿಸ್ನ ಇಟ್ಕೊಂಡು ಎಷ್ಟು ಫ್ಯಾನ್ಸ್ ಇದ್ದಾರೆ ಅಂತ ಕರ್ನಾಟಕ ಸರ್ಕಾರ ಅರ್ಥಕೋಬೇಕಾಗಿತ್ತು. RCB ಅಂದರೆ ಏನು, ಆ ಒಂದು 18 ವರ್ಷಗಳ ಆ ಕ್ರೇಜ್ ಏನಿದೆ ಅದನ್ನು ಆ ಹಿಂದಿನ ರಾತ್ರಿ ಅವರು ನೋಡಿ ಅರ್ಥಕೊಂಡ್ಬಿಟ್ಟಿದ್ರೆ ಈ ಒಂದು ವೈಫಲ್ಯ ಆಗ್ತಾ ಇರಲಿಲ್ಲ ಅಂತ ನಾನು ಹೇಳ್ತೀನಿ. ಚಂದನ್, ನೀವು ಅಲ್ಲಿ ಹೋಗಿದ್ರಿ, ಆ ಪ್ಲೇಸ್ಗೆ ಹೋಗಿದ್ರಿ, ಹೆಂಗಿತ್ತು ಅಲ್ಲಿ ಕ್ರೌಡು, ಹೆಂಗಿತ್ತು ವ್ಯವಸ್ಥೆ, ಹೆಂಗಿತ್ತು? ನಾನು ಇದ್ದೆ. ನಾನು ಆ ಕ್ರೌಡ್ ಮಧ್ಯದಲ್ಲಿ ಇದ್ದು, ನಾನು ಇಲ್ಲ ವ್ಯವಸ್ಥೆ ಅನ್ನೋ ಪದಕ್ಕೆ ಅರ್ಥನೇ ಇರಲಿಲ್ಲ ಅಲ್ಲಿ. ವ್ಯವಸ್ಥೆ ಅನ್ನೋ ಪದಕ್ಕೆ ಅರ್ಥನೇ ಇರಲಿಲ್ಲ ಅಲ್ಲಿ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, 35,000 ಕೆಪಾಸಿಟಿ ಇರುವಂಥ ಒಂದು ಸ್ಟೇಡಿಯಂಗೆ 2 ಲಕ್ಷ ಜನ ಬಂದಾಗ ಅಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅನ್ನೋದು ಒಬ್ಬ ಕಾಮನ್ ಮ್ಯಾನ್ಗೂ ಅರ್ಥ ಆಗುವಂಥ ಒಂದು ಚಿಕ್ಕ ವಿಚಾರ. ಅದು ಇಟ್ಸ್ ಅ ಕಾಮನ್ ಸೆನ್ಸ್, ಇಟ್ಸ್ ಅ ನ್ಯೂ ಸೆನ್ಸ್. ಅಲ್ಲಿ ನೆನ್ನೆ ಆಗಿದ್ದು ಇಟ್ಸ್ ಅ ಬಿಗ್ಗೆಸ್ಟ್ ನ್ಯೂ ಸೆನ್ಸ್. ಅದು ಏನಂತ ಹೇಳಿದ್ರೆ, ಪ್ಲ್ಯಾನ್ ಮಾಡಬೇಕಿತ್ತು. ಪ್ಲ್ಯಾನು ಇವಾಗ ಎಕ್ಸ್ಪೆಕ್ಟೆಡ್ ಕ್ರೌಡು ಮಿನಿಮಮ್ ಅಂದ್ರೂ 2 ಲಕ್ಷ ಬರ್ತಾರೆ ಅಂತ ಅದು ಅಂದಾಜು ಮಾಡಿದಿದ್ರೆ, ಸ್ಟೇಡಿಯಂ ಹತ್ರ ಸುಸಜ್ಜಿತವಾದ ವ್ಯವಸ್ಥೆ ಮಾಡಬೇಕಿತ್ತು. ಜನ ಯಾವ ಕಡೆಯಿಂದ ಬರಬೇಕು, ಹೆಂಗೆ ಎಂಟ್ರ್ ಆಗಬೇಕು ಸ್ಟೇಡಿಯಂ ಒಳಗಡೆ. ಒಂದು ಇವಾಗ ಹೆಂಗೆ ನಾವು ತಿರುಪತಿಲಾಗಿರ್ಬೋದು, ಧರ್ಮಸ್ಥಳದಲ್ಲಾಗಿರ್ಬೋದು, ಕ್ಯೂ ಅಲ್ಲಿ ಜನ ಜಾಸ್ತಿ ಆದಾಗ ಕ್ಯೂ ಮಾಡ್ತಾರೆ. ಸುತ್ತಿ ಹಾವು ಥರ ಸುತ್ಕೊಂಡು ಒಂದು ಜಾಗಕ್ಕೆ, ಒಂದು ಗೇಟ್ ಒಳಗಡೆ ಹೋಗುವಂಥ ವ್ಯವಸ್ಥೆ ಮಾಡ್ತಾರೆ. ಇದನ್ನು ನಾವು ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಸೊ ಇದೊಂದು ಕಾಮನ್ ಸೆನ್ಸ್ ಇದು. ಇಷ್ಟು ಜನ ಎಕ್ಸ್ಪೆಕ್ಟೆಡ್ ಬರ್ತಾರೆ ಅಂತಂದಾಗ ಅವ್ರಿಗೆ ಬರೋ ವ್ಯವಸ್ಥೆ ಹೇಗೆ, ಈ ಕಡೆಯಿಂದ ಬರಬೇಕು, ಹಿಂಗೆ ಆಸ್ ಹೋಗಿ ಹಿಂಗೆ ಬಂತು ಅಂತ ಹೇಳಿದ್ರೆ ಸ್ಟೇಡಿಯಂ ಒಳಗಡೆ ಹೋಗಿ ಈ ಥರ ಎಂಟ್ರಿ. ಈ ವ್ಯವಸ್ಥೆನೇ ಇಲ್ಲ. ಜನ ನಾವು ಬೇಕಾಬಿಟ್ಟು ಜನ ಹೆಂಗಾದರೂ ಬನ್ನಿ, ಎಲ್ಲಿಂದನಾದರೂ ಬನ್ನಿ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಒಬ್ಬರು ಅಲ್ಲಿ ಪೊಲೀಸವ್ರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಎಷ್ಟು ಅಂತ ಮಾಡ್ತಾರೆ ಅವರು. ಲಕ್ಷಾಂತರ ಜನ ಇದ್ದಾಗ ಒಂದು 100-150 ಜನ ಪೊಲೀಸು ಕಣ್ಣಿಗೆ ಎದುರುಗಡೆ ಕಾಣಿಸಿದ್ದಾರೆ. ಲಕ್ಷ ಜನನ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ? ಇಟ್ಸ್ ಇಂಪಾಸಿಬಲ್. ಇಟ್ಸ್ ಲ್ಯಾಕ್ ಆಫ್ ಪ್ಲಾನಿಂಗ್. ಇಟ್ಸ್ ಡೆಫಿನೆಟ್ಲಿ ಫೇಲ್ಯೂರ್ ಆಫ್ ಪ್ಲಾನಿಂಗ್. ಇದು ಖಂಡಿತ ಮಾಡಬಾರ್ದಿತ್ತು. 1-2 ದಿವಸ ಗ್ಯಾಪ್ ಕೊಟ್ಟು ಪರ್ಫೆಕ್ಟ್ ಆಗಿ ಬೆಂಗಳೂರು ಮಹಾನಗರ ಪಾಲಿಕೆ, ಅದು ಏನು ಮಿಡಲ್ ಆಫ್ ದ ಸಿಟಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ 2 ಲಕ್ಷ ಜನ ಸೇರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಭದ್ರತೆ, ಎಷ್ಟು ಪ್ಲಾನಿಂಗ್ ಮಾಡಬೇಕು. ನಾಟ್ ಇವನ್ ಅ ಸ್ಮಾಲ್, ಒಂದು ಚಿಕ್ಕ ಪ್ಲಾನು ಮಾಡಿಲ್ಲ ಅಲ್ಲಿ. ಜನಕ್ಕೆ ಏನೋ ಅಭಿಮಾನ ಇದೆ. 18 ವರ್ಷಗಳ ನಂತರ 18 ವರ್ಷಗಳ ಆದಮೇಲೆ ಫಸ್ಟ್ ಟೈಮ್ ಒಂದು ಕಪ್ ಗೆದ್ದಿದ್ದಾರೆ ಅನ್ನೋ ಒಂದು ಸಂಭ್ರಮ ನನ್ನಲ್ಲೂ ಇತ್ತು. ನಾನು ಆಸ್ ಅ ಫ್ಯಾನ್ ಹೋಗಿದ್ದು, ಆಸ್ ಅ RCB ಕಟ್ಟ ಅಭಿಮಾನಿಯಾಗಿ ನಾನು ಹೋಗಿದ್ದು ಅಲ್ಲಿಗೆ. ಸೊ ನಾನು ಅಲ್ಲಿ ಹೋಗ್ಬೇಕಾಗಿದ್ದಾಗ ನನಗಿದ್ದಂಥ ಒಂದು ಖುಷಿ, ಬರಬೇಕಾದಾಗ ಆಗಿದ್ದ ಟ್ರಾಜಿಡಿ ನನ್ನ ಮನಸ್ಸಿಂದ ಅಳ್ಸಕ್ ಸಾಧ್ಯನೇ ಇಲ್ಲ ಅಂತ ಅನಿಸ್ಬಿಟ್ಟಿದೆ ಇವಾಗ. ಆ ಟ್ರಾಜಿಡಿ ನಡೆದಾಗ ನೀವು ಅಲ್ಲಿ ಸ್ಪಾಟ್ ಅಲ್ಲಿ ಇದ್ರ, ಹತ್ರ ಎಲ್ಲಾದ್ರೂ ಇದ್ರ? ನಾನು ಎಂಟರ್ ಆದಾಗ ಗೇಟ್ ನಂಬರ್ 3 ಹೋಗಕ್ಕೆ ನನಗೆ ಪಾಸಸ್ ಸಿಕ್ಕಿತ್ತು. ಗೇಟ್ ನಂಬರ್ 3 ಹತ್ರ ಹೋಗಕ್ಕೆ ಸಾಧ್ಯನೇ ಆಗ್ಲಿಲ್ಲ ನನಗೆ. ಯಾಕಂತಂದ್ರೆ ಅಷ್ಟು ಜನ, ಆಲ್ಮೋಸ್ಟ್ 1 ಲಕ್ಷ ಜನ ಇದ್ರು. ಆ 1 ಲಕ್ಷ ಜನನ ಭೇದಿಸ್ಕೊಂಡು ನನಗೆ 3 ಗೇಟ್ ನಂಬರ್ಗೆ ಹೋಗಕ್ಕೆ ಸಾಧ್ಯನೇ ಆಗಿಲ್ಲ. ಅಲ್ಲಿಂದ ಸರಿ ಆಯ್ತು, ಆ ಕಡೆ ಸ್ವಲ್ಪ ಗೇಟ್ ನಂಬರ್ 10 ಕಡೆ ಫ್ರೀ ಇದೆ ಅಂತ ಅನ್ಕೊಂಡು ಆ ಕಡೆ ಹೋಯ್ತು. ಅಂದ್ರೆ ನನ್ನ ಎದುರುಗಡೆನೆ ಇಬ್ರು ಸತ್ತೋಗಿರೋ, ಆಲ್ರೆಡಿ ಅವರು ಡೆತ್ ಆಗೋಗಿತ್ತು, ಉಸಿರಾಡ್ತಾನೆ ಇರ್ಲಿಲ್ಲ. ಇಬ್ರು ನನ್ನ ಕಣ್ಣೆದುರುಗಡೆ ಹಿಂಗೆ ಕರ್ಕೊಂಡೋದ್ರು. ಅದನ್ನ ನೋಡಿ ಕೂಡ ಜನಕ್ಕೆ ಗೊತ್ತಾಗ್ತಾ ಇಲ್ಲ.
ಇಲ್ಲಿ ನಮ್ಮ ಪ್ರಾಣನೂ ಹೋಗೋ ಸಾಧ್ಯತೆ ಇದೆ, ನಾವು ಸ್ವಲ್ಪ ಹುಷಾರಾಗಿರಬೇಕು ಅಂತ ಯಾರಿಗೂ ಅನಿಸ್ತಾ ಇಲ್ಲ ಅಲ್ಲಿ. ಎಲ್ಲರಿಗೂ ಒಂದೇ ಉದ್ದೇಶ, ನಾನು ಆ ಗೇಟ್ ತೆಗಿತಾರೆ, ಆ ಗೇಟ್ ಒಳಗಡೆ ನಾನು ಹೋಗಬೇಕು. ಆ ಗೇಟ್ ಹಾಕಿದ್ದಾರೆ, ಆ ಗೇಟ್ಗೆ ಪ್ರೆಸ್ ಮಾಡ್ತಿದ್ದಾರೆ ಎಲ್ಲರನ್ನು, ಹಿಂದ್ಗಡೆಯಿಂದ ಜನ ತಳ್ತಾ ಇದ್ದಾರೆ. ಪಾಪ ಮುಂದೆ ಇರೋರಿಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ. ಲಿಟ್ರಲಿ ಒಂದು ಹುಡುಗಿನ ಎಳೆದು ಹೊರಗಡೆ ತೆಗಿತಾರೆ. ಆ ಹುಡುಗಿ ಪ್ರಾಣ ನನ್ಗೆ ಆ್ಯಕ್ಚುಲಿ ಆಕೆ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಆಲ್ರೆಡಿ ಇದ್ಲು. ಆಕೆ ಆಗ್ತಾಯಿಲ್ಲ, ನಂಗೆ ಉಸಿರಾಡಕ್ಕೆ ನನಗೆ ತುಳ್ಕೊಂಡು ಹೋಗಿದ್ದಾರೆ, ನನಗೆ ಎದೆ ಮೇಲೆ ನನಗೆ ತುಳ್ಕೊಂಡು ಹೋಗಿದ್ದಾರೆ, ನನಗೆ ಉಸಿರಾಡಕ್ಕೆ ಆಗ್ತಿಲ್ಲ ಅಂತ ಚೀರಾಡ್ತಿದ್ದಾಳೆ. ಅಂದರೆ ಆಕೆ ಕನ್ನಡ ಹುಡುಗಿ ಅಲ್ಲ, ಆಕೆ ಬಂದು ನಾರ್ತ್ ಈಸ್ಟ್ ಹುಡುಗಿ. ಇದು ಬರೀ ಕನ್ನಡಿಗರು ಮಾತ್ರ ಇದ್ದಂಥದ್ದಲ್ಲ, RCBಗೆ ಆಲ್ ಓವರ್ ಇಂಡಿಯಾದಲ್ಲಿ ಫ್ಯಾನ್ಸ್ ಇದ್ದಾರೆ. ಬರೀ ಕನ್ನಡದವ್ರು ಅಷ್ಟೇ ಅಲ್ಲ, ಹಿಂದಿಯವರು ಇದ್ರು, ತಮಿಳು, ತೆಲುಗು ಎಲ್ಲರೂ ಇದ್ದಾರಲ್ಲಿ. ಎವ್ರಿ ಒನ್ ವೇರ್ ದ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಬೇಸಿಕ್ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಲ್ಲಿ. ಇದು ಒಂದು ವ್ಯವಸ್ಥೆನಾ? ಈ ಥರ ಸಂಭ್ರಮ ಮಾಡಬೇಕಾಗಿತ್ತ? ಅವಶ್ಯಕತೆ ಇತ್ತ? ಮಿಸ್ ಜಡ್ಜ್ ಮಾಡಿಬಿಟ್ಟಿದ್ದಾರೆ. ಫ್ಯಾನ್ಸ್ ಕೆಪಾಸಿಟಿನ ನಾವು ಮಿಸ್ ಜಡ್ಜ್ ಮಾಡಬಹುದು, ನಾನು ನೀವು ಮಿಸ್ ಜಡ್ಜ್ ಮಾಡಬಹುದು. ಒಂದು ಸರ್ಕಾರದಿಂದ ಹಿಂಗಾಗೋದಕ್ಕೆ ಹೆಂಗ್ ಸಾಧ್ಯ? ಇಡೀ ರಾತ್ರಿ ಬೆಂಗಳೂರು ಹೆಂಗಿತ್ತು ಅನ್ನೋದನ್ನ ನೋಡಿದ್ದಾರೆ. ನಿಜವಾಗ್ಲೂ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಮೇಡಮ್. ನಿಜವಾಗ್ಲೂ ಒಬ್ಬ ಕಾಮನ್ ಮ್ಯಾನ್ ಆಗಿ ಯೋಚನೆ ಮಾಡಿದ್ರೆ ಅನ್ಸುತ್ತೆ ಇಟ್ಸ್ ಇಂಪಾಸಿಬಲ್. ಆಯಿತು, 35,000 ಕೆಪಾಸಿಟಿ ಇರುವಂಥ ಒಂದು ಸ್ಟೇಡಿಯಂಗೆ 2 ಲಕ್ಷ ಜನ, ಮಿನಿಮಮ್ 1 ಲಕ್ಷ ಜನ ಬರ್ತಾರೆ ಅನ್ನೋ ಒಂದು ಊಹೆ ಮಾಡಲೇಬೋದು. 1 ಲಕ್ಷ ಜನನ ಅಕಾಮಡೇಟ್ ಮಾಡೋಕ್ಕಾಗುತ್ತಾ? ಅದು ವಿತಿನ್ ಅ ಸ್ಪ್ಯಾನ್ ಆಫ್ 5-6 ಅವರ್ಸ್. ಲಾಸ್ಟ್ ಮೂಮೆಂಟ್ ಪ್ಲಾನ್ ಇದಾಗಿರೋದು. RCB ಪೇಜ್ ನಾನು ಫಾಲೋ ಮಾಡ್ತೀನಿ, ಆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಇನ್ಸ್ಟಾಗ್ರಾಮ್ ಪೇಜ್ ನಾನು ಫಾಲೋ ಮಾಡ್ತೀನಿ. ಅವರೊಂದು ಪೋಸ್ಟ್ನ ಹಾಕ್ತಾರೆ ಬೆಳಗ್ಗೆ 11 ಗಂಟೆಗೆ. 3 ಗಂಟೆಯಿಂದ 3 ಗಂಟೆಗೆ ವಿಧಾನಸೌಧದಿಂದ ಪೆರೇಡ್ ಸ್ಟಾರ್ಟ್ ಆಗುತ್ತೆ, 6 ಗಂಟೆಗೆ ಸ್ಟೇಡಿಯಮಿಗೆ ಬರ್ತಾರೆ ಅಂತ ಟೈಮಿಂಗ್ ಹಾಕಿರ್ತಾರೆ. ಡೇಟ್ ಹಾಕಿಲ್ಲ ಅವರು, ಯಾವ ಡೇಟಲ್ಲಿ ಬರ್ತಾರೆ ಅಂತ. ನಾನು ಗೆಸ್ ಮಾಡ್ತೀನಿ ಇವತ್ತಾಗಕ್ಕೆ ಸಾಧ್ಯನೇ ಇಲ್ಲ, ಪ್ಲಾನೇ ಮಾಡೋಕ್ಕಾಗಿರಲ್ಲ, ಇನ್ನು ಕರೆಕ್ಟಾಗಿ ಪ್ಲಾನ್ ಮಾಡೋಕ್ಕಾಗಿರಲ್ಲ. ಪ್ರಾಬಬ್ಲಿ ಇನ್ನೊಂದು ದಿವಸ ಬಿಟ್ಟು ಮಾಡ್ತಾರೆ ಅಂತ ನಾನು ನಾಳೆ ಅಂತ ಅಂದ್ಕೊಂಡ್ರೆ ಇಮಿಡಿಯೇಟಾಗಿ ಇನ್ನೊಂದು ಕಡೆಯಿಂದ ನ್ಯೂಸ್ ಬರುತ್ತೆ, ಇಲ್ಲ ಇವತ್ತೇ ಅಂತ ನ್ಯೂಸ್ ಬರುತ್ತೆ. ವಿತಿನ್ ಸ್ಪ್ಯಾನ್ ಆಫ್ 5-6 ಅವರ್ಸ್ ಇದೆಲ್ಲ ನಡೆದೋಗಿರೋದು. 10-11 ಜನ ಸತ್ತೋಗ್ಬಿಟ್ರು. 5 ಅವರ್ ಗ್ಯಾಪಲ್ಲಿ 11 ಜನ ಸತ್ತಿದ್ರೆ ಪಾಪ ಇನ್ನೂ ಎಷ್ಟೋ ಜನ ICU ಅಲ್ಲಿ ಪ್ರಾಣಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಭಾಸ್ಕರ್ ರಾವ್ ಅವರು ನಮ್ಮ ಜೊತೆ ಬಂದು ಕೂತ್ಕೊಂಡಾಗ ಹೇಳ್ತಾ ಇದ್ರು, ಸ್ಟ್ರೆಚರ್ಗಳ ವ್ಯವಸ್ಥೆ ಇದೆ, ಒಂದು ಸ್ಟ್ರೆಚರ್ ವ್ಯವಸ್ಥೆ ಮಾಡ್ಕೊಂಡಿರ್ಲಿಲ್ಲ, ಒಂದು ಆಂಬುಲೆನ್ಸ್ ಇರಲಿಲ್ಲ. ನಮ್ಮ ರಿಪೋರ್ಟರ್ ಅಲ್ಲಿ ನಿಂತ್ಕೊಂಡು ಹೇಳ್ತಿದ್ರು 50 ನಿಮಿಷ ಬೇಕಾಯ್ತು, 50 ಮಿನಿಟ್ಸ್ ಬೇಕಾಯ್ತು ಒಂದು ಆಂಬುಲೆನ್ಸ್ ರೀಚ್ ಆಗೋದಕ್ಕೆ ಆ ಜಾಗಕ್ಕೆ ಅಂತ. ನಾನು ಹೇಳೋದು ಚಿನ್ನಸ್ವಾಮಿ ಸ್ಟೇಡಿಯಂನ ರಸ್ತೆಯಲ್ಲಿ ಏನ್ ಮಾಡ್ತಾ ಇದ್ರು ಇವರು ಬೆಳಗ್ಗೆ? ಮೇಡಮ್ ಆಂಬುಲೆನ್ಸ್ ಬರಕ್ಕಲ್ಲ, ಮನುಷ್ಯ ಆಂಬುಲೆನ್ಸ್ ಬರಕ್ ಬಿಟ್ಬಿಡಿ, ನಡ್ಕೊಂಡು ಹೋಗಕ್ಕೆ ಜಾಗ ಇಲ್ಲ ಮೇಡಮ್. ಒಬ್ಬ ಮನುಷ್ಯನೂ ನಡ್ಕೊಂಡು ಹೋಗಕ್ಕೆ ಜಾಗ ಇಲ್ಲ, ಆ ಥರ ಪರಿಸ್ಥಿತಿ ಇತ್ತು ಅಲ್ಲಿ. ಆಂಬ್ಯುಲೆನ್ಸ್ ದೂರದ ಮಾತಾಗಿದೆ. ಆಮೇಲೆ ಕೈಕಾಲು ಮುರ್ಕೊಂಡು ಅಲ್ಲಲ್ಲಿ ಪಾಪ ಕೂತಿದ್ದಾರೆ. ಅವ್ರನ್ನ ಕೇಳೋಕ್ಕೂ ಯಾರೂ ಗತಿ ಇಲ್ಲ. ಲಿಟ್ರಲಿ ನಾನೊಂದು ಹುಡುಗಿನ ಒಬ್ರು ಲಿಫ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಆಕೆ ಕಾಲು ನೇತಾಡ್ತಾ ಇದೆ, ಹಿಂಗೆ ನೇತಾಡ್ತಿದೆ. ಆ ಕಾಲ್ನ ಇನ್ನೊಂದು ಹುಡುಗಿ ಹಿಂಗೆ ಇಟ್ಕೊಂಡು ಹೋಗ್ತಿದ್ದಾಳೆ. ನಾನು ಎಂಥ ಭಯಾನಕ ದೃಶ್ಯಗಳನ್ನ ನೋಡಿದೆ ಅಂತ ಹೇಳಿದ್ರೆ ನನಗೆ ಇದನ್ನ ಮರೆಯೋಕ್ಕೆ ತುಂಬ ಕಷ್ಟ ಇದೆ ಮೇಡಮ್. ನಂಗೆ ಆಗ್ತಾ ಇಲ್ಲ. ನಾನು ಅಷ್ಟು ಖುಷಿಯಿಂದ ಹೋಗಿದ್ದೀನಿ, ನಾನು ಆಸ್ ಅ ಫ್ಯಾನ್ ಅಷ್ಟು ಖುಷಿಯಿಂದ ಹೋಗಿದ್ದೀನಿ. ನನ್ನ ಮನಸ್ಸಿಗೆ ಅಷ್ಟು ನೋವಾಗ್ಬಿಟ್ಟಿದೆ. ಪಾಪ ನಿಜವಾಗ್ಲೂ 11 ಜನದ ಫ್ಯಾಮಿಲಿ ಅವ್ರಿಗೆ ದುಃಖನ ಬರ್ಸುವಂಥ ಶಕ್ತಿ ದೇವ್ರು ಕೊಡಲಿ ಅಂತ ಕೇಳ್ಕೊಳ್ತೀನಿ ಮೇಡಮ್. ನಿಜವಾಗ್ಲೂ ಐ ಆಮ್ ವೆರಿ ಎಮೋಷನಲ್. ನನ್ನ ಕಣ್ಣಾಗ ನಂಗೆ ಅಳು ಬರ್ತಾ ಇದೆ ನಿಜವಾಗ. ಐ ಆಮ್ ವೆರಿ ಎಮೋಷನಲ್ ರೈಟ್ ನೌ. ಚಂದನ್, ಖುಷಿಯಾಗಿ ಅಲ್ಲಿ ಹೋಗಿದ್ದು ನೀವೊಂದು ಕೊಟ್ಟು ಉದಾಹರಣೆಯನ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಒಂದು ಹುಡುಗಿ ಕಾಲು ನೇತಾಡ್ತಾ ಇತ್ತು, ಅದನ್ನ ಇನ್ನೊಂದು ಹುಡುಗಿ ಸಪೋರ್ಟ್ ಮಾಡಿ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ಲು. ಅವಳು ಜೀವನ ಪರ್ಯಂತ ಇನ್ನು ಅನುಭವಿಸ್ಬೇಕು. ಸುಮಾರು 50-60 ಜನ ಇಂಜೂರ್ಡ್ ಇದ್ದಾರೆ. ಅದರಲ್ಲಿ ಮೇಜರ್ ಇಂಜುರೀಸ್ ಎಷ್ಟು ಅನ್ನೋದು ಇನ್ನೂವರೆಗೂ ಬಂದಿಲ್ಲ. ಅವರ ಜೀವನ ಪರ್ಯಂತ RCB ಸೆಲೆಬ್ರೇಷನ್ ಒಂದು ಶಾಪ, ಒಂದು ಕೆಟ್ಟ ಕನಸು. ಹೌದು ಖಂಡಿತ ಮೇಡಮ್. ನಿಜವಾಗ್ಲೂ ಈ ಎಷ್ಟು ವರ್ಷಗಳಿಂದ ಕಾಯ್ಕೊಂಡಿದ್ದಂಥ ಒಂದು ದಿನ. ಪಾಪ ನಾವು ಫ್ಯಾನ್ಸ್ನ ನಾನು ಬ್ಲೇಮ್ ಮಾಡೋಕ್ಕಾಗಲ್ಲ ಇಲ್ಲಿ. ಬಿಕಾಸ್ ನಾನು ಅದೇ ಮನಸ್ಥಿತಿ ನಾನು ಹೋಗಿದ್ದೆ. ನನ್ನ ಟೆನಿಕಾಸ್ ನಾನು ಇವತ್ತು ಆ ಟ್ರೋಫಿನ ನಾನು ನೋಡಬೇಕು ಅನ್ನೋ ಒಂದು ಮನಸ್ಥಿತಿಲೇ ಹೋಗಿದ್ದೆ. ಬಟ್ ಒಂದು ಪಾಯಿಂಟಲ್ಲಿ ನನಗೆ ಅನಿಸ್ತು, ನನ್ನ ಪ್ರಾಣ ತುಂಬ ಇಂಪಾರ್ಟೆಂಟು, ಇದ್ದರೆ ಮುಂದಿನ ವರ್ಷನೂ ಬೇಕಾದ್ರೆ RCB ಮ್ಯಾಚ್ ನೋಡ್ಬೋದು ಅಂತ ನಾನು ಒಂದು ಪಾಯಿಂಟಲ್ಲಿ ಅನ್ನಿಸ್ತು. ಬಟ್ ಅಲ್ಲಿದ್ದಂಥ ಫ್ಯಾನ್ಸ್ಗಳು ಇನ್ನೂ ಎಕ್ಸ್ಟ್ರೀಮ್ ಎಮೋಷನಲ್ ಆಗಿಬಿಟ್ಟಿದ್ರು. ಅವ್ರನ್ನ ತಡೆಯೋಕ್ಕೆ ಸಾಧ್ಯನೇ ಇರಲಿಲ್ಲ. ಲ್ಯಾಕ್ ಆಫ್ ಪ್ಲಾನಿಂಗ್ ಮೇಡಮ್. ದಿಸ್ ಇಸ್ ಅ ಬಿಗ್ಗೆಸ್ಟ್ ಫೇಲ್ಯೂರ್ ಆಫ್ ಪ್ಲಾನಿಂಗ್. ಕ್ಯೂ ಸಿಸ್ಟಮ್ ಮಾಡಿದಿದ್ರೆ ಕರೆಕ್ಟಾಗಿ ಅದು ಒಂದು ದಿವಸ ಬೇಕಲ್ವಾ ಮೇಡಮ್? ಕ್ಯೂನ ಮಾಡೋಕ್ಕೆ ಹೆಂಗೆ ಕ್ಯೂ ಅಲ್ಲಿ ಬರಬೇಕು ಜನ?
1,00,000 ಜನ ಕ್ಯೂ ಅಲ್ಲಿ ಹೆಂಗೆ ಅಕೊಮಡೇಟ್ ಮಾಡಿ ಎಲ್ಲಾರನ್ನೂ ಹೆಂಗೆ ಒಳಗಡೆ ಕಳಿಸ್ಬೇಕು, ಸ್ಟೇಡಿಯಂ ಒಳಗಡೆ ಅಂತ ಕಳಿಸ್ಬೇಕನ್ನೋ ಒಂದು ಬೇಸಿಕ್ ಪ್ಲಾನ್ ಮಾಡಿದ್ದಿದ್ರೆ ಅಷ್ಟು ಜನ ಉಳ್ಕೊಂಡ್ಬಿಟ್ಟಿರೋರು ಇವತ್ತು. ಬೇಸಿಕ್ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕಿತ್ತು. ನಿಜವಾಗ್ಲೂ ಲಿಟ್ರಲಿ ಇಟ್ಸ್ ಅ ವೆರಿ ಬಿಗ್ ಮಿಸ್ಟೇಕ್ ವಿ ಹ್ಯಾವ್ ಡನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.